ರಂಗಕ್ಕಿರೋ ಮತ್ತೊಂದು ಹೆಸರೇ ಬಣ್ಣದ ಜಗತ್ತು. ಈ ರಂಗೀನ ದುನಿಯಾದಲ್ಲಿ ಯಶಸ್ಸು ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಸಿಕ್ಕ ಯಶಸ್ಸು ಕೊನೆಯವರೆಗೂ ಜೊತೆಲೇ ಇರುತ್ತೆ ಅನ್ನೋ ಗ್ಯಾರಂಟಿನೂ ಇಲ್ಲ. ಹೀಗಿರುವಾಗ ನಿರ್ದೇಶಕನಾಗಲೇಬೇಕು ಅಂತ ಹೊರಟಿದ್ದ ಶಶಾಂಕ್ರನ್ನ ವೀಣಾ ಇಷ್ಟಪಟ್ಟು ಮದುವೆಯಾದ್ರು. ಅಲ್ಲಿಂದ ಕಷ್ಟ, ಸುಖ, ನೋವು, ನಲಿವಿನಲ್ಲಿ ಶಶಾಂಕ್ ಅವರೊಂದಿಗೆ ಜೊತೆಯಾಗಿ ಹೆಜ್ಜೆ ಹಾಕಿದವರು ಅದೇ ಜನ್ಮದ ಗೆಳತಿ. ಫಸ್ಟು ನಾನು ಒಬ್ಬನೇ ಅಂದರೆ ಒಬ್ಬನೇನೂ ಇಲ್ಲ. ನನ್ನ ತಂದೆ ತಾಯಿ ನನ್ನ ಜೊತೆಲೇ ಇದ್ದರು. ಅಷ್ಟೊತ್ತಿಗೆ ನಮ್ಮ ಪೇರೆಂಟ್ಸ್ಗೆ ರಿಟೈರ್ಡ್ ಆಗಿ ಅವರು ಒಂದಷ್ಟು ಅವ್ರದ್ದು ರಿಟೈರ್ಡ್ ಆದಮೇಲೆ ಒಂದಷ್ಟು ದುಡ್ಡು ಬಂದಿತ್ತಲ್ಲ, ಆ ದುಡ್ಡಲ್ಲಿ ಒಂದು ಮನೆ ಬೋಗಿಗೆ ಹಾಕ್ಕೊಂಡಿದ್ದು ಬಿಟ್ಟರೆ ಮನೆ ಬಾಡಿಗೆ ಕಟ್ಟೋದೊಂದು ಇಲ್ಲ. ಇನ್ನು ಮಿಕ್ಕಿದ್ದೆಲ್ಲ ನಾವೇ ಸಂಪಾದನೆ ಮಾಡಬೇಕಿತ್ತು, ರೇಷನ್ ಗೀಷನ್. ಅದು ನಾವು 3 ಜನ, ನಾನು ಒಬ್ಬನೇ ಮಗ ಆಗಿರೋದ್ರಿಂದ ಅಂತ ಹೆವಿ ಅನ್ನಿಸ್ತಾ ಇರಲಿಲ್ಲ. ಆಮೇಲೆ ಮದುವೆ ಆಗಿ ಬಂದ ಮೇಲೆ ಎಕ್ಸ್ಟ್ರಾ ಹೆಂಡ್ತಿ ಬೇರೆ ಎಲ್ಲ ಏನೆಲ್ಲ ಓಡಾಡಿಸ್ಬೇಕು, ಅದು ಇದು ಏನೇ ಆದರೂ ಮನೆಗಿನೇ ಅದೆಲ್ಲ ಮಾಡ್ಕೋಬೇಕಲ್ಲ. ಆವಾಗೆಲ್ಲ ನನಗೆ ಸಹಾಯಕ್ಕೆ ಬಂದಿದ್ದು ನನ್ನ ಫ್ರೆಂಡ್ಸು. ಅಂದರೆ ಮುಂಚೆಯಿಂದನೂ ಹೆಲ್ಪ್ ಮಾಡ್ತಾಯಿದ್ರು ನನಗೆ. ಯಾವಾಗ ಫೈನಾನ್ಷಿಯಲ್ ಕ್ರೈಸಿಸ್ ಬಂದ್ರೂ ನನ್ನ ಫ್ರೆಂಡ್ಸು ನನಗೆ, ನಾನು ಯಾವಾಗ ಸಾಲ ಕೇಳಿದ್ರು ದುಡ್ಡು ಕೊಡೋರು. ನನಗೆ ನನ್ನ ಇಬ್ಬರು ಚೈಲ್ಡ್ಹುಡ್ ಫ್ರೆಂಡ್ಸು, ರಾಘವೇಂದ್ರ ಅಂತ. ಈಗ ರಾಘವೇಂದ್ರ ನನ್ನ ಜೊತೆಗೇ ಇದ್ದಾನೆ. ನನ್ನ ಸಿನಿಮಾಗಳಿಗೆಲ್ಲ ಅವನು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರಾಗಿ ಕೆಲಸ ಮಾಡ್ತಾಯಿದ್ದಾನೆ ಇವಾಗ. ಸೊ ಮತ್ತು ರಮೇಶ್ ಅಂತ ಇನ್ನೊಬ್ಬ ಫ್ರೆಂಡು. ಆ ಇಬ್ಬರು ಫ್ರೆಂಡ್ಸು ನನಗೆ ಯಾವಾಗ ಫೈನಾನ್ಷಿಯಲ್ ಕ್ರೈಸಿಸ್ ಬಂದರು ಪ್ರತಿ ತಿಂಗಳು ಅವರು ದುಡ್ದ ದುಡ್ಡಲ್ಲಿ ನನಗೂ ಲೈಕ್ ನಮ್ಮ ಫ್ಯಾಮಿಲಿನ ಅವರೇ ನೋಡ್ಕೊತಾ ಇದ್ರು. ಅದಾದಮೇಲೆ ಒನ್ಸು ಸಿಕ್ಸರ್ ಸಿನಿಮಾ ಸಿಕ್ಕ ಮೇಲೆ, ಸಿಕ್ಸರ್ ರಿಲೀಸ್ ಆದಮೇಲಿಂದ ಆಮೇಲೆ ಇನ್ನೇನು ಅಲ್ಲಿಂದ ಎಲ್ಲ ಕಂಫರ್ಟಬಲ್, ಅಲ್ಲಿಂದ ಬದುಕು ಸ್ವಲ್ಪ ಆರಾಮ ಅಂತ ಅನ್ಸೋಕ್ಕೆ ಶುರುವಾಯಿತು. ಯಾಕೆಂದರೆ ಮೊದಲನೇ ಸಿನಿಮಾನೇ ಹಿಟ್ಟಾಯಿತು. ಅದರ ಹಿಂದೆಯೇ ನನಗೆ ಮೊಗ್ಗಿನ ಮನಸ್ಸು ಸಿನಿಮಾ ಸಿಕ್ತು. ಖುಷಿಯಾಗುತ್ತೆ ಇಂಥ ಫ್ರೆಂಡ್ಸ್ ಈಗಿನ ಕಾಲದಲ್ಲೂ ಇಷ್ಟು ಸಪೋರ್ಟಿವ್ ಆಗಿ ಅವ್ರ ಫ್ಯಾಮಿಲಿ ಮೇಂಟೈನ್ ಮಾಡ್ಕೊಳ್ಳೋದಲ್ಲದೆ ಅವ್ರ ಫ್ರೆಂಡ್ ಫ್ಯಾಮಿಲಿನೂ ಮೇಂಟೈನ್ ಮಾಡಬೇಕಲ್ಲ ಅನ್ನೋದೊಂದು. ಯಾರಿಗೇ ಆಗಲಿ ಅವ್ರಿಗೂ ಮದುವೆ ಆಗಿದೆ, ಅವ್ರದ್ದು ಮನೆ ಸಂಸಾರ ಅನ್ನೋದಿದ್ದೇ ಇರುತ್ತಲ್ವ. ನನಗೆ ಭಾಳ ಖುಷಿ ಆಗುತ್ತೆ ಮಾತ್ರ ಅವ್ರ ಫ್ರೆಂಡ್ಸ್ಗಳು ನೋಡ್ತಾ ಇದ್ದಾರೆ. ಏನು ಬೇಕಾದ್ರೂ ಆಗ್ಬೋದು ಅಂತ ಮುಂಚೆನೇ ಪ್ರಿಪೇರ್ ಮಾಡಿದ್ರಿಂದ ಆಕೆನೂ ಪ್ರಿಪೇರ್ ಆಗೇ ಬಂದಿದ್ಲು. ಯಾವತ್ತೂ ಏನು ಡಿಮ್ಯಾಂಡ್ ಅನ್ನೋದು ಇಲ್ಲವೇ ಇಲ್ಲ. ನಾನು ಊಟ ಹಾಕಿಲ್ಲ ಅಂದ್ರೂ ಕೇಳಲ್ಲ. ರೇಷನ್ ಇಲ್ಲ ಇವತ್ತು ಉಪವಾಸ ಮಲ್ಕೋಬೇಕು ಅಂದರೆ ಸರಿ ಬಿಡ್ರಿ ಆಯಿತು, ನೀರು ಕುಡಿದ್ಬಿಟ್ಟು ಮಲ್ಕೊತಾಳೆ. ಅಷ್ಟು ಸಿನ್ಸಿಯರ್, ಅಂದರೆ ಮೆಂಟಲಿ ಅಷ್ಟು ಪ್ರಿಪೇರ್ ಆಗೇ ಬಂದಿದ್ದು. ಆಮೇಲೆ ಎಷ್ಟೋ ಸರಿ ನನ್ನ ಕೆಲಸದ ಮೇಲಿನ ಒತ್ತಡ ಮನೆಯಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಇವಳಿಗೆ ಸುಮ್ಮನೆ ಬೈದ್ಬಿಟ್ಟಿರ್ತೀನಿ. ಏನು ತಪ್ಪೇ ಮಾಡಿರಲ್ಲ ಪಾಪ, ಏನು ತಪ್ಪೇ ಮಾಡಿರಲ್ಲ. ಬಟ್ ಅವಳಿಗೆ ಎಲ್ಲ ಅರ್ಥ ಆಗಿದೆ ಸರಿ. ಅಂದರೆ ಆ ಕ್ಷಣದಲ್ಲಿ ನಮಗೆ ಕೋಪ ಮಾಡಿಕೊಂಡು ಬೈದರೂ ಕೂಡ ಯಾರ್ದೋ ಮೇಲಿಂದ ಕೋಪವನ್ನು ನಮ್ಮ ಮೇಲೆ ತೋರಿಸ್ತಾ ಇದ್ದಾರೆ. ಆಮೇಲೆ ಮಲ್ಕೊಂಡು ಸ್ವಲ್ಪ ನಾವು ಕಾಮಾಗಿದ್ದಾಗ ಯಾಕ್ರಿ ಸುಮ್ಮನೆ ಬೈದ್ರಿ ಅಂತ ಅವಳೇ ಕೇಳ್ತಾಳೆ. ಆವಾಗ ನಾವು ಕಾಮಾಗಿರ್ತೀವಿ ಅಲ್ಲ, ಅಷ್ಟೊತ್ತಿಗೆ ನಾವು ಹೇಳ್ತೀವಿ ಇಲ್ಲ ಹಿಂಗೆಲ್ಲ ಒಂಚೂರು ಏನೋ ಹೊರಗಡೆ ಕೆಲಸದ್ದೆಲ್ಲ ಟೆನ್ಷನ್ ಇತ್ತು. ಸೊ 2 ಬ್ಯೂಟಿಫುಲ್ ಡಾಟರ್ಸ್, ಲಕ್ಷ್ಮೀ ಸರಸ್ವತಿ, 2 ನಮ್ಮನೆಯಲ್ಲೇ ಇದೆ ಇವಾಗ. ಫಸ್ಟ್ ಮದುವೆ ಆದ ಹೊಸ್ತರಲ್ಲಿ ಅವ್ರು ಶೂಟಿಂಗ್ ಆ ಥರ ಎಲ್ಲ ಟೆನ್ಷನ್ನು ನನಗೆ. ಅದು ಹೊಸ್ತಲ್ಲ, ಸ್ವಲ್ಪ ಬೇಜಾರಾಗೋದು, ತುಂಬ ಬೇಜಾರಾಗೋದು. ಏನು ಇವರು ಹಿಂಗೆಲ್ಲ ಬೈತಾರಲ್ಲ, ಸುಮ್ಮನೆ ಬೈತಾರಲ್ಲ, ಏನೋ ತಪ್ಪು ಮಾಡ್ದಲ್ಲ ಇದ್ರೆ ಬೈತಾರಲ್ಲ ಅಂತ. ಆಮೇಲೆ ಅವ್ರದ್ದು ಕ್ಯಾರೆಕ್ಟರ್ ಗೊತ್ತಾಗ್ತಾ ಈಗ ಅವ್ರು ಏನು ಬೈದ್ರು ನನ್ನ ತಲೆನೇ ಕೆಡಿಸ್ಕೊಳ್ಳಲ್ಲ. ಈ ಕಡೆ ಕೇಳಿ ಈ ಕಡೆ ಕೇಳಿ. ಇವಾಗ ನಾವು ಕಾಮಿಡಿ ಪೀಸ್ ಥರ ಅವಳಿಗೆ. ನಮ್ಮನ್ನು ನೋಡಿ ಅವರು ಫುಲ್ ಎಂಟರ್ಟೈನ್ಮೆಂಟ್ ತೊಗೊಂಡು ಎಂಜಾಯ್ ಮಾಡ್ತಾ ಇರ್ತಾರೆ. ಈಗ ನನ್ನ ಮಕ್ಕಳು ಹಂಗೆ ಆಗ್ಬಿಟ್ಟಿದ್ದಾರೆ. ನಾನು ಅಲ್ಲ, ಅವ್ರು ಬೈತಾ ಇದ್ರೆ ನಾನು ನನ್ನ ಮಕ್ಕಳು ನಗ್ತಾ ಇರ್ತೇವೆ, ಅವ್ರು ಬೈತಾ ಇದ್ದಾರೆ ಅಂತ. ಎದುರುಗಡೆ ಸುಮ್ಮನೆ ಭಯ ಪಟ್ಟಂಗೆ ಆ್ಯಕ್ಟ್ ಮಾಡ್ತಾರೆ. ಏನೋ ನಾನು ಬೈತಾ ಇದ್ರೆ ಇವ್ರಿಗೆಲ್ಲ ಫುಲ್ ಭಯ ಆಗಿರೋ ಥರ ಸಕ್ಕತ್ತಾಗಿ ಆ್ಯಕ್ಟಿಂಗ್ ಮಾಡ್ತಾರೆ. ಯಾವ ಥರ ಆ್ಯಕ್ಟ್ರು ನಮ್ಮ ಬೇರೆ ಹೊರಗಡೆ ಯಾರೂ ಇಲ್ಲ ಆ ಥರ ಆ್ಯಕ್ಟ್ರುಗಳು. ನನ್ನ ಮಕ್ಕಳೆಲ್ಲ ನನಗೆ ಆ್ಯಕ್ಟ್ ಮಾಡಿ ತೋರಿಸ್ಬಿಡ್ತಾರೆ. ನಾನು ಹೆಂಗೆಲ್ಲ ಬಂದು ಕೋಪ ಮಾಡ್ಕೊಂಡು ಹೆಂಗೆಲ್ಲ ಬಿಹೇವ್ ಮಾಡಿದೆ ಅಂತ. ಆಮೇಲೆ ಅವ್ರು ಆ್ಯಕ್ಟ್ ಮಾಡಿ ನಮಗೆ ತೋರಿಸಿ ನಮ್ಮನ್ನು ನಗಿಸಿ. ಏನಾದರೂ ಒಂದು ಕೆಲಸ ಮಾಡೋಕ್ಕೆ ಹೊರಟೆ ಅಂದರೆ ಅದರಲ್ಲೇ ಫುಲ್ ಮುಳುಗೋಗ್ಬಿಡ್ತೀನಿ.
ಅದು ನಾನು ಸಿನಿಮಾ ಮಾಡೋಕ್ಕೆ ಹೋದರೂ ಅಷ್ಟೇ, ಇಲ್ಲ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಹೋದ್ರೆ ಅಂದರೆ ಬರೀ ಅದರಲ್ಲೇ ಮುಳುಗೋಗ್ಬಿಡ್ತೀನಿ. ಇಲ್ಲ ಬೇರೆ ಇನ್ನೊಂದೇನೋ ಒಂದು ಮಾಡೋಕ್ಕೆ ಹೋದೆ ಅಂದರೆ ಇದನ್ನು ಬಿಟ್ಟು ಅದರಲ್ಲೇ ಮುಳುಗೋಗ್ಬಿಟ್ಟು, ಅಂದರೆ ಒಂದು ಸಲಿಗೆ ಒಂದನ್ನು ಕೆಲಸ ಮಾಡೋದಷ್ಟೇ ನನಗೆ ಅಭ್ಯಾಸ. ಶೂಟಿಂಗ್ ಇರೋವಂಥ ದಿನಗಳಲ್ಲಿ ನನ್ನ ಫ್ಯಾಮಿಲಿ ಕಡೆ ಸ್ವಲ್ಪ ಗಮನ ಕೊಡೋದು ತುಂಬ ಕಡಿಮೆ. ಅದಕ್ಕೆ ಅವ್ರನ್ನ ಮೆಂಟಲಿ ಪ್ರಿಪೇರ್ ಮಾಡಿಬಿಟ್ಟಿರ್ತೀನಿ, ಈ ಥರ ಶೂಟಿಂಗ್ ಶುರು ಆಗ್ತಾಯಿದೆ, ಸೊ ನನ್ನನ್ನು ಡಿಸ್ಟರ್ಬ್ ಮಾಡೋಂಗಿಲ್ಲ, ನಿಮ್ದು ಏನೇ ಇದ್ರೂ ಏನೇ ಹಿಂಗೆ ನೋಡ್ಕೋಬೋದು, ಸಣ್ಣ ಪುಟ್ಟ ತುಂಬ ನಿಮ್ಗೆ ಹ್ಯಾಂಡ್ಲ್ ಮಾಡೋಕ್ಕೆ ಆಗಲ್ಲ ಅನ್ನೋಂಥದ್ದು ಮಾತ್ರ ನನ್ನವರೆಗೂ ಬರಬೇಕು ಅಷ್ಟೇ ಅಂತ. ಸೊ ಅವರೇ ಕೇರ್ ತೊಗೊಳ್ತಾರೆ. ಇನ್ನು ಶೂಟಿಂಗ್ ಇಲ್ದಲೇ ಇರೋ ಟೈಮಲ್ಲಿ ಅಂಥ ಏನು ಟೆನ್ಷನ್ ಇರೋಲ್ಲ. ಈಗ ಪ್ರೀ ಪ್ರೊಡಕ್ಷನ್ನು, ಪೋಸ್ಟ್ ಪ್ರೊಡಕ್ಷನ್ ಟೈಮ್ಗಳಲ್ಲಿ ನಾನೊಂದು ಸ್ವಲ್ಪ ಫ್ರೀನೇ ಇರ್ತೀನಿ. ಸೊ ಎವ್ರಿ ವೀಕೆಂಡ್ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದು. ಈಗ ಹೆಂಡ್ತಿಗಾದರೂ ಸ್ವಲ್ಪ ನಾನು ತುಂಬ ಕಡಿಮೆ ಟೈಮ್ ಕೊಡ್ತಾಯಿದ್ದೆ. ಈಗ ಮಕ್ಕಳು ಸ್ವಲ್ಪ ದೊಡ್ಡವರಾಗಿರೋದ್ರಿಂದ ಅವರು ಬಿಡೋದೇ ಇಲ್ಲ. ಈ ನಾವು ಎಷ್ಟೇ ನಾನು ಶೂಟಿಂಗ್ ಒಂದು ಸಿನಿಮಾ ಪ್ರಾಜೆಕ್ಟ್ ಮಾಡುವಾಗ ಅದ್ರ ಮಧ್ಯದಲ್ಲಿ ಎಷ್ಟೇ ಟೈಮ್ದು ನಾನು ಫ್ರೀ ಮಾಡಿಕೊಂಡು ಫ್ಯಾಮ್ಲಿಗೆ ಕೊಟ್ಟರು ಅದು ಸಾಕಾಗಲ್ಲ. ಅದೇ ಕಾರಣಕ್ಕೆ ಒಂದು ಸಿನಿಮಾ ಮುಗಿದ ಮೇಲೆ ಕನಿಷ್ಠ ಒಂದು 3 ತಿಂಗಳು 4 ತಿಂಗಳು ನಾನು ರಿಲ್ಯಾಕ್ಸ್ ಆಗಿಬಿಡ್ತೀನಿ. ಸಿನಿಮಾ ರಿಲೀಸ್ ಆದಮೇಲೆ ರಿಲ್ಯಾಕ್ಸ್ ಆಗಿ ಒಂದಷ್ಟು ದಿನ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಹೊಸ ಸಿನಿಮಾ ಶುರು ಮಾಡೋದು ನಾನು. ಹಂಗಾಗಿ ಒಂದು ಪಿಕ್ಚರ್ ಈಗ ಒಂದು ರಿಲೀಸ್ ಆಯಿತು, ನೆಕ್ಸ್ಟ್ ಪಿಕ್ಚರ್ ರಿಲೀಸ್ ಆಗಬೇಕು ಅಂದರೆ ಇನ್ನೊಂದು 1 ವರ್ಷ ಹಾಗೆ ಆಗ್ಬೋದು. ಮೊಗ್ಗಿನ ಮನಸ್ಸು ನಿರ್ದೇಶಕನ ಮ್ಯಾರೇಜ್ ಸ್ಟೋರಿ ಇನ್ನೂ ಹೇಳೋದು ಬಾಕಿ ಇದೆ. ಆದರೆ ಅದಕ್ಕೂ ಮೊದಲು ಮತ್ತೊಂದು ಚಿಕ್ಕ ವಿರಾಮ.